ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಪೋಸ್ಟ್ ಮಾಡಿದ್ದಾರೆ. ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗೂ ಹೋಗುತ್ತೆ ಅಂದ್ರೆ ಅದು ಯಾರು ಸತ್ಯವನ್ನ ತಿರುಚುತ್ತಾರೆ ಅವರಿಗೂ ಹೋಗುತ್ತೆ. ತಮ್ಮವರ ತಪ್ಪು ಇಟ್ಕೊಂಡು ಬೇರೆಯವರಿಗೆ ನೋವು ಮಾಡೋದು, ಬೇರೆಯವರ ಮೇಲೆ ಗೂಬೆ ಕುರಿಸಿ ಹೀರೋನಂತೆ ಬಿಂಬಿಸಿಕೊಳ್ಳೋದು, ದರ್ಶನ್ಗೆ ಪರೋಕ್ಷವಾಗಿ ತಿರುಗೇಟನ್ನ ಕೊಟ್ರ ಹಾಗಾದ್ರೆ ಸುಮಲತಾ ಈ ರೀತಿಯಾಗಿ ಪೋಸ್ಟ್ ಹಾಕುವುದರ ಮುಖಾಂತರ ದರ್ಶನ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರಾ? ಹಾಗಾದ್ರೆ ದರ್ಶನ್ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಪೋಸ್ಟ್ ಹಾಕಿದ್ದಾರೆ. ಏನ್ ಪೋಸ್ಟು ಅಂತಂದ್ರೆ ಇಲ್ಲಿ ಗಮನಿಸ್ತಾ ಇದೀವಲ್ಲ, ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗೂ ಹೋಗುತ್ತೆ ಅಂದ್ರೆ ಯಾರು ಸತ್ಯವನ್ನ ತಿರುಚುತ್ತಾರೆ ಅವರಿಗೆ ಹೋಗುತ್ತೆ. ತಮ್ಮವರ ತಪ್ಪು ಇಟ್ಕೊಂಡು ಬೇರೆಯವರಿಗೆ ನೋವು ಮಾಡೋದು, ಬೇರೆಯವರ ಮೇಲೆ ಗೂಬೆ ಕುರಿಸಿ ಹೀರೋನಂತೆ ಬಿಂಬಿಸಿಕೊಳ್ಳೋದು, ದರ್ಶನ್ಗೆ ಪರೋಕ್ಷವಾಗಿ ತಿರುಗೇಟನ್ನ ಕೊಟ್ಟಿದ್ದಾರಾ ಹಾಗಾದ್ರೆ ಸುಮಲತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳ. ಗಮನಿಸ್ತಾ ಇದ್ದೀವಿ, ದರ್ಶನ್ ಜೈಲಿಂದ ಹೊರಗಡೆ ಬಂದ ನಂತರ ಆಲ್ಮೋಸ್ಟ್ ತುಂಬಾ ಜನಗಳಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಇದ್ರ ಜೊತೆಗೆ ಇವತ್ತು ಸಾಕಷ್ಟು ಜನರನ್ನ ಅನ್ಫಾಲೋ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ಸುಮಲತಾ ಮಾಡಿರುವಂತಹ ಒಂದು ಪೋಸ್ಟ್ ಕೂಡ ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಒಟ್ಟಾರೆಯಾಗಿ ಇದೆಲ್ಲವನ್ನ ಗಮನಿಸಿ ಹೇಳೋದಾದ್ರೆ ಅಫ್ಕೋರ್ಸ್ ಶಮಂತ್, ಅಂದ್ರೆ ಇವತ್ತು ದರ್ಶನ್ ಏಕಾಏಕಿ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲರನ್ನ ಫಾಲೋ ಮಾಡ್ತಿದ್ರು, ಅಂದ್ರೆ ತಮ್ಮ ಆಪ್ತರನ್ನ ಫಾಲೋ ಮಾಡ್ತಿದ್ರು 6 ಜನರನ್ನ. ಇವತ್ತು ಎಲ್ಲರನ್ನ ಕೂಡ ಅನ್ಫಾಲೋ ಮಾಡಿರುವಂತದ್ದು ಒಂದ್ ರೀತಿ ಅಂದ್ರೆ ಎಲ್ರಿಗೂ ಗೊತ್ತಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಹಾಗೆ ಗಾಂಧಿನಗರದಲ್ಲಿ ಟಾಕ್ ಏನಾಗ್ತಿದೆ ಅಂತ ಅಂದ್ರೆ ದರ್ಶನ್ ಜೈಲಿಂದ ಬಂದ್ಮೇಲೆ ಯಾರನ್ನೂ ಕೂಡ ಭೇಟಿ ಮಾಡಿಲ್ಲ. ಜೊತೆಗೆ ಏನು ಅವ್ರಿಗೆ ತುಂಬಾನೇ ಅಸಮಾಧಾನ ಇದೆ, ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ ನಾನು ಜೈಲಿನಲ್ಲಿದ್ದಾಗ. ಯಾರೆಲ್ಲ ಸಪೋರ್ಟ್ ಮಾಡಿದಾರೋ ಅವರು ವಿಡಿಯೋ ಮೂಲಕ ತಿಳಿಸಿದ್ರು, ರಚಿತಾರಾಮ್ ಹಾಗೆ ಇನ್ನೊಬ್ರು ಬಿಟ್ರೆ ಯಾರು ಕೂಡ ಅಂದ್ರೆ ಧನ್ವೀರ್, ಇವ್ರು ಮೂವರನ್ನ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ ಅಂತ ಅವತ್ತು ಅವರು ವಿಡಿಯೋದಲ್ಲೇ ತಿಳಿಸಿದ್ರು. ಸೊ ಅವರು ಮೂವರನ್ನ ಭೇಟಿ ಮಾಡಿರೋದು ಬಿಟ್ರೆ ದರ್ಶನ್ ಅವರು ಯಾರನ್ನ ಕೂಡ ಭೇಟಿ ಮಾಡ್ತಿಲ್ಲ. ಯಾಕೆ ಅಂತ ಅದನ್ನ ಗಾಂಧಿನಗರದಲ್ಲಿ ಟಾಕ್ ಆಗ್ತಿರೋದೇನು ಅಂತಂದ್ರೆ ಯಾರು ಕೂಡ ದರ್ಶನ್ ಅವರು ಜೈಲಿನಲ್ಲಿದ್ದಾಗ ಸಪೋರ್ಟ್ಗೆ ಬಂದಿಲ್ಲ. ಹೆಂಡತಿಗೆ ಒಂದು ಸಮಾಧಾನ ಮಾಡೋದಾಗ್ಲಿ, ಮಗನಿಗೆ ಸಮಾಧಾನ ಮಾಡೋದಾಗ್ಲಿ ಯಾರು ಕೂಡ ಮಾಡಿಲ್ಲ. ಫ್ಯಾಮಿಲಿ ಬಿಟ್ರೆ ಅವ್ರ ಜೊತೆಗೆ ನಿಂತಿದ್ದು ಧನ್ವೀರ್, ರಚಿತಾರಾಮ್, ರಕ್ಷಿತಾ ಬಿಟ್ರೆ ಬೇರೆ ಯಾರು ನಿಂತಿಲ್ಲ. ಹೀಗಾಗಿ ಮೊನ್ನೆಷ್ಟೇ ರೀಸೆಂಟ್ ಆಗಿ ನಡೆದ ದರ್ಶನ್ ಅವರ ಪಾರ್ಟಿಯಲ್ಲೂ ಕೂಡ ಅವರು ಮೂವರಿಗೆ ಮಾತ್ರ ಆಹ್ವಾನ ಇತ್ತು, ಜೊತೆಗೆ ಇನ್ಯಾರಿಗೂ ಕೂಡ ಇರ್ಲಿಲ್ಲ. ಸೊ ಹೀಗಾಗಿ ಅದಷ್ಟೇ ಅಲ್ಲ, ದರ್ಶನ್ ಒಂದಷ್ಟು ಏನು ಯಾರೆಲ್ಲ ತನ್ನ ಜೊತೆಗೆ ಇದ್ರೋ ಈ ಮುಂಚೆ ಮ್ಯಾನೇಜರ್ ಆಗಿರ್ಬೋದು, ಜೊತೆಗೆ ಡ್ರೈವರ್ ಆಗಿರ್ಬೋದು, ಅವರನ್ನೆಲ್ಲ ಕೂಡ ಅವರು ತೆಗೆದು ಹಾಕಿದ್ದಾರೆ. ಜೊತೆಗೆ ಈಗ ಏನಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಮೊದಲು ಅವರ ಸಹೋದರ ದಿನಕರ್ ತೂಗುದೀಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಅದಾದ ನಂತರ ವಿಜಯಲಕ್ಷ್ಮಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಮಾತ್ರ ದರ್ಶನ್ ಅವರು ಎಲ್ರಿಗೂ ಅವೈಲಬಿಲಿಟಿ ಇರೋವಂಥದ್ದು. ಸೊ ಹೀಗಾಗಿ ಸಾಕಷ್ಟು ಈ ಒಂದು ಟಾಕ್ ನಡೀತಾ ಇತ್ತು, ಚರ್ಚೆಗಳು ಆಗ್ತಾ ಇದ್ವು, ಯಾರಿಗೂ ಕೂಡ ದರ್ಶನ್ ಅವರು ಸಿಕ್ತಿಲ್ಲ ಅಂತ. ಸೊ ಈಗ ಏನಂತ ಅಂದ್ರೆ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ರನ್ನು ಅನ್ಫಾಲೋ ಮಾಡಿರೋದನ್ನ ನೋಡ್ತಿದ್ರೆ ಅದು ನಿಜ ಅನ್ನೋದು ಮನದಟ್ಟಾಗ್ತಾ ಇದೆ. ಯಾಕಂದ್ರೆ ಮದರ್ ಇಂಡಿಯಾ ಸುಮಲತಾ ಅವರು ಅಂದ್ರೆ ದರ್ಶನ್ಗೆ ತುಂಬಾನೇ ಗೌರವ ಮತ್ತೆ ತುಂಬಾನೇ ಪ್ರೀತಿ ಇತ್ತು. ಯಾವಾಗ್ಲೂ ಹೇಳ್ತಾ ಇದ್ರು ದರ್ಶನ್ ಸುಮಲತಾ ಅವ್ರಂದ್ರೆ ನಂಗೆ ತುಂಬಾನೇ ಇಷ್ಟ, ನಮ್ ತಾಯಿ ತರ, ಅವ್ರು ನನ್ಗೆ ಮದರ್ ಇಂಡಿಯಾ ತರ ಅಂತ ಹೇಳ್ಬಿಟ್ಟು. ಜೊತೆಗೆ ಅಂಬರೀಶ್ ಅವ್ರನ್ನ ಅವರು ಜೂನಿಯರ್ ಅಂತಾನೆ ಕರೀತಾ ಇದ್ದಿದ್ದು. ಯಾಕಂದ್ರೆ ದರ್ಶನ್ ಅವ್ರನ್ನ ಸೀನಿಯರ್ ಅಂತ ಇದ್ರು, ಅಭಿಷೇಕ್ ಅವ್ರನ್ನ ಜೂನಿಯರ್ ಅಂತ ಇದ್ರು. ಜೊತೆಗೆ ತಮ್ಮನ್ ತರನೇ ಅವರು ಸ್ವಂತ ತಮ್ಮನ್ ತರ ಅವ್ರನ್ನ ನೋಡ್ಕೊಳ್ತಾ ಇದ್ರು. ಈಗ ಏಕಾಏಕಿ ಇಡೀ ಫ್ಯಾಮಿಲಿಯನ್ನ ಅಂದ್ರೆ ದರ್ಶನ್ ಅವರು ಫಾಲೋ ಮಾಡ್ತಿದ್ದೆ ಮದರ್ ಇಂಡಿಯಾ ಸುಮಲತಾ, ಮತ್ತೆ ಅಭಿಷೇಕ್, ಅಂಬರೀಶ್, ಅವೀವಾ, ವಿನೀಶ್ ಮತ್ತೆ ಡಿ ಕಂಪನಿ ಸೇರಿದ್ರೆ ದಿನಕರ್ ತೂಗುದೀಪ ಅವ್ರನ್ನ ಫಾಲೋ ಮಾಡ್ತಾ ಇದ್ರು. ಈಗ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿರೋಂಥದ್ದು. ಜೊತೆಗೆ ಇನ್ನೊಂದು ಕೂಡ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಏನಂದ್ರೆ ದರ್ಶನ್ ಅಕ್ಕನ ಮಗ ಚಂದ್ರು ಅವರ ಕಾಲಿಗೆ ಏನು ಈ ಫ್ಯಾನ್ಸ್ ಬಿದ್ದಿರೋ ಒಂದು ವಿಡಿಯೋ ತುಣುಕನ್ನ ಅವರು ಪೋಸ್ಟ್ ಮಾಡಿ, ಯಾರು ಕೂಡ ಇನ್ನೂ ಏನು ಸಾಧನೆ ಮಾಡಿಲ್ಲ, ನನ್ನ ಅಕ್ಕನ ಮಗ ಚಂದು ಆಗಿರ್ಬೋದು, ಜೊತೆಗೆ ನನ್ನ ಮಗ ವಿನೀಶ್ ಆಗಿರ್ಬೋದು. ಸೊ ಅವರು ಏನು ಸಾಧನೆ ಮಾಡಿದೆ, ನೀವು ಈ ತರ ನನ್ಗೆ ಹತ್ತಿರ ಆಗೋದಕ್ಕೆ ಈ ತರ ಎಲ್ಲ ಮಾಡ್ಬೇಡಿ, ನಂಗೆ ತುಂಬಾ ನೋವಾಗುತ್ತೆ. ಸೊ ಹೀಗಾಗಿ ಏನು ಈ ಡೆವಿಲ್ ಸಿನಿಮಾದಲ್ಲೂ ಕೂಡ ಚಂದು ಆಕ್ಟ್ ಮಾಡ್ಬೇಕಿತ್ತು. ಈಗ ಅವ್ರನ್ನ ಡೆವಿಲ್ ಸಿನಿಮಾದಿಂದ ಚಿತ್ರೀಕರಣದಿಂದ ಅವರು ಏನು ಆಕ್ಟಿಂಗ್ ಮಾಡ್ಬೇಕಿತ್ತು ಅದನ್ನ ಅವ್ರನ್ನ ತೆಗೆಯಲಾಗಿದೆ. ಸೊ ಯಾಕಂದ್ರೆ ಕಾಟೇರ ಸಿನಿಮಾದಲ್ಲೂ ದರ್ಶನ್ ಅವರ ಒಂದು ಚೈಲ್ಡ್ಹುಡ್ ಪಾತ್ರದಲ್ಲಿ ಚಂದು ಕಾಣಿಸ್ಕೊಂಡಿದ್ರು. ಡೆವಿಲ್ ಅಲ್ಲೂ ಏನೋ ಒಂದು ಒಳ್ಳೆ ಪಾತ್ರವನ್ನ ಕೊಟ್ಟಿದ್ರು ಚಂದುಗೆ, ಆದ್ರೆ ಈಗ ಅಲ್ಲಿಂದ ಕೂಡ ರಿಮೂವ್ ಮಾಡಲಾಗಿದೆ. ಸೊ ಹೀಗಾಗಿ ಯಾರು ಕೂಡ ಈ ತರ ನಡ್ಕೊಳ್ಬೇಡಿ ಅಂತ ದರ್ಶನ್ ಅವರು ಪೋಸ್ಟ್ ಮಾಡಿದ್ರು. ದರ್ಶನ್ ಅವರು ಪೋಸ್ಟ್ ಮಾಡಿ ಕೆಲವೇ ಒಂದು ಅರ್ಧ ಗಂಟೆಯಲ್ಲೇ ಸುಮಲತಾ ಅವರು ಕೂಡ ಒಂದು ಪೋಸ್ಟ್ ಅನ್ನ ಹಾಕಿರುವಂತದ್ದು. ಸೊ ಅದನ್ನ ನೋಡಿದಾಗ ಎಲ್ಲರೂ ಅನ್ಕೊಳ್ಳೋದು ಇದು ಸುಮಲತಾ ಅವರು ಅಫ್ಕೋರ್ಸ್ ದರ್ಶನ್ ಅವ್ರಿಗೆ ಮಾಡಿರ್ಬೋದು ಅಂತ ಅನ್ಸುತ್ತೆ ಅಂತ. ಯಾಕಂದ್ರೆ ಅದು ಅದೇ ತರ ಇದೆ. ಅಂದ್ರೆ
ಆಸ್ಕರ್ ಅವಾರ್ಡ್ ಯಾರಿಗೆ ಕೊಡ್ಬೋದು ಅಂತ ಅಂದ್ರೆ ಈ ಏನು ತಪ್ಪಿದ್ರೂ ಕೂಡ ಬೇರೆಯವ್ರ ಮೇಲೆ ತಪ್ಪನ್ನ ಹಾಕೋದು, ಗೂಬೆಯನ್ನ ಓಕೆ. ಮಾಡ್ತಾರಲ್ಲ ಅಂತವ್ರಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೋದು. ಅಂದ್ರೆ ಅವ್ರು ತಪ್ಪಿದ್ರೂ ಕೂಡ ಬೇರೆಯವ್ರನ್ನ ನಿಂದಿಸ್ತಾರೆ ಹೊರತು ಜೊತೆಗೆ ಸತ್ಯವನ್ನ ತಿರ್ಚುವಂತ ಪ್ರಯತ್ನ ಆಗ್ತಿದೆ ಹೊರತು ಈ ಈ ಏನು ಒಳ್ಳೇದ್ ಮಾಡಿರ್ತಾರಲ್ಲ ಅವ್ರಿಗೆ ಯಾವತ್ತೂ ಕೂಡ ಒಂದು ಒಳ್ಳೇದಾಗಲ್ಲ. ಜೊತೆಗೆ ಏನಂತ ಅಂತಂದ್ರೆ ಇವರು ಅದಕ್ಕೆ ಬೆಸ್ಟ್ ಹೀರೋ ತರ ಬಿಂಬಿಸ್ಕೊಳ್ತಾರೆ ಅನ್ನೋ ಒಂದು ಪೋಸ್ಟ್ ಅನ್ನ ಹಾಕೋ ಮೂಲಕ ಅವರು ಕೂಡ ಅವರ ಒಂದು ಅಸಮಾಧಾನ ಜೊತೆಗೆ ತಿರುಗೇಟು ಅಂತಾನೂ ಹೇಳ್ಬೋದು. ಯಾಕಂದ್ರೆ ನಾವು ಒಂದು ನೆನಪು ಮಾಡ್ಕೋಬೇಕು, ದರ್ಶನ್ ಅವರು ಓಕೆ. ಮೆಜೆಸ್ಟಿಕ್ ಸಿನಿಮಾ ಮುಹೂರ್ತಕ್ಕೆ ಅಂಬರೀಷ್ ಜೊತೆಗೆ ಸುಮಲತಾ ಇಬ್ರು ಜೊತೆಯಾಗಿ ದಂಪತಿ ಸಮೇತ ಹೋಗಿ ಮೆಜೆಸ್ಟಿಕ್ ಮುಹೂರ್ತದಲ್ಲಿ ಭಾಗಿಯಾಗಿದ್ರು. ಅವರಿಗೂ ಅಷ್ಟೇ ನೋವಿರುತ್ತೆ, ಯಾಕಂದ್ರೆ ಜೈಲ್ಗೆ ಹೋದಾಗ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು, ನನ್ನ ಮಗ ಯಾವತ್ತೂ ತಪ್ಪು ಮಾಡಲ್ಲ ಅಂತ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಒಂದು ನೋವು, ಒಂದು ಅಂದ್ರೆ ಅವರು ಕೂಡ ಏನಾದ್ರೂ ಸಮಾಧಾನ ಕೊಡ್ಲೇಬೇಕು ಈ ಬಗ್ಗೆ. ಸೊ ಹಾಗಾಗಿ ಅವರು ಕೂಡ ಅಲ್ಲಿ ಪೋಸ್ಟ್ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿರ್ಬೋದು. ಧನ್ಯವಾದ ಮಂಗಳ, ನಿಮ್ಮೆಲ್ಲ ಮಾಹಿತಿಗಾಗಿ.